ಶಾಸಕ ಶರಣು ಸಲ್ಗಾರ್ ಅವರು ಅಧಿವೇಶನದಲ್ಲಿ ಮರಾಠಿ ಶಾಲೆ ರದ್ದುಪಡಿಸಿ ಎನ್ನುವ ಹೇಳಿಕೆಯನ್ನ ನೀಡಿದ್ದಾರೆ. ಇದನ್ನ ಖಂಡಿಸುತ್ತೇವೆ ಅಂತ ಬಸವ ಕಲ್ಯಾಣ ನಗರದಲ್ಲಿ ಶಿವ ಸಂಗ್ರಾಮ್ ಸಂಘಟನೆಯಿಂದ ಬೈಕ್ ರ್ಯಾಲಿ ಮಾಡಲಾಯಿತು. ಶಿವ ಸಂಗ್ರಾಮ್ ಸಂಘಟನೆಯ ತಾಲೂಕು ಅಧ್ಯಕ್ಷ ಸಂತೋಷ್ ರಾಮರಾವ್ ಬಿರಾದರ್ ಅವರ ನೇತೃತ್ವದಲ್ಲಿ ನಗರದ ಕೋಟೆಯಿಂದ ಶಿವಾಜಿ ಪಾರ್ಕ್ ವರೆಗೆ ಬೈಕ್ ರ್ಯಾಲಿ ನಡೆಸಿದ್ರು. ರ್ಯಾಲಿ ಉದ್ದಕ್ಕೂ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಜಯಘೋಷವನ್ನ ಹಾಕಿದ್ರು. ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಶಾಸಕ ಶರಣು ಸಲ್ಗಾರ್ ಅವರು ಗಡಿ ಪ್ರದೇಶದಲ್ಲಿರುವ ಮರಾಠಿ ಶಾಲೆಗಳನ್ನು ರದ್ದುಪಡಿಸಿ ಮರಾಠಿ ಶಾಲೆಗಳಿಂದ ಮಕ್ಕಳ ಭವಿಷ್ಯ ಹಾಳಾಗುತ್ತಿದೆ ಅಂತ ಅವಹೇಳನಕಾರಿ ಹೇಳಿಕೆಯನ್ನ ಖಂಡಿಸಿ ಪ್ರತಿಭಟನೆ ಮಾಡುತ್ತಿದ್ದೇವೆ. ಇದರಿಂದ ಮರಾಠಿ ಭಾಷೆ ಬಳಸುತ್ತಿರುವ ಜನರಿಗೆ ತುಂಬಾ ನೋವಾಗಿದೆ. ಕನ್ನಡ ಮಾಧ್ಯಮ ಶಾಲೆಗಳ ಜೊತೆಗೆ ಮರಾಠಿ ಮಾಧ್ಯಮದ ಶಾಲೆ ಕೂಡ ಅವಶ್ಯಕವಾಗಿರುತ್ತದೆ. ಶಾಸಕರ ಹೇಳಿಕೆಯನ್ನ ನಾವೆಲ್ಲರೂ ಖಂಡಿಸುತ್ತೇವೆ ಅಂತ ತಿಳಿಸಿದ್ದಾರೆ. मोठ्या संस्था आहेत, त्या संस्थेमध्ये अनेक लोक कानडी विद्यार्जन करतात. मुंबई महाराष्ट्राच्या राजधानीमध्ये देखील कन्नड माध्यमाच्या शाळा आहेत हे इथल्या आमदार साहेबांना सांगण्यासाठी म्हणून आलोय. म्हणून आम्ही केवळ मराठी नाही शिकलो म्हणून आमचं कल्याण होतंय जर तुम्ही सांगत असाल आणि बोलता बोलता काही लोकांविषयी अपशब्द देखील इथल्या आमदारांनी काढलेला आहे. मी आज मला सांगताना हे स्थानिक लोकांतून देखील त्या गोष्टीचा विरोध झाला पाहिजे. कोणी विरोध केला म्हणून त्याला गणोजी शिर्केची अवलाद, कोणी विरोध केला म्हणून त्याला अमुकाची अवलाद तमुकाची अवलाद म्हणण्याचा अधिकार आमचा समाज कुण्या लोकप्रतिनिधीला दिला नाही. तेवढा कमजोर मराठा समाज नाही. मराठा समाज नायकाला तयार करण्याची फॅक्टरी